ಜನ್ಮ ಜನ್ಮಾಂತರ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ, ನಮ್ಮ ತಪ್ಪೇ ಇಲ್ಲದೆ ಎಷ್ಟು ಸಮಸ್ಯೆಗಳು ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಕಾರಣ ಏನು? ಪರಿಹಾರ ಎಲ್ಲಿದೆ? ಇದಕ್ಕೆಲ್ಲ ಇಂಥ ವಿಚಿತ್ರ ಸಮಸ್ಯೆಗೆ ಪರಿಹಾರ ನೀಡುವಂಥ, ಸಮಾಧಾನ ನೀಡುವಂಥ ಒಂದೇ ವೇದಿಕೆ ನಮ್ಮ ಆತ್ಮಚಿಕಿತ್ಸೆ. ವೀಕ್ಷಕರೇ, ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಆತ್ಮಚಿಕಿತ್ಸೆಯಲ್ಲಿ ಬಹಳ ಸಾಧನೆಯನ್ನು ಮಾಡಿ ಹಲವಾರು ಲಕ್ಷಾಂತರ ಜನರ ಸಮಸ್ಯೆಯನ್ನು ಆತ್ಮಚಿಕಿತ್ಸೆಯ ಮೂಲಕ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ನನ್ನ ಮೊದಲನೇ ಪ್ರಶ್ನೆ, ನನಗೆ ಮೊನ್ನೆ ಒಬ್ಬರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು ಅವ್ರ ಮಗ ಇಲ್ಲಿವರೆಗೂ, ಅಂದರೆ ಈಗ ಅವನು 10ನೇ ಕ್ಲಾಸು, ಇಲ್ಲಿವರೆಗೂ 9th ಸ್ಟ್ಯಾಂಡರ್ಡ್ವರೆಗೂ 90% ತೆಗಿತಾ ಇದ್ದಂತೆ. ಈಗ ಇತ್ತೀಚೆಗೆ ಯಾವುದ್ರಲ್ಲೂ ಆಸಕ್ತಿನೇ ತೋರಿಸ್ತಾ ಇಲ್ಲ. ಆಮೇಲೆ ಆವ್ರೇಜ್ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ತಗೋತಾ ಇದ್ದಾನೆ. ಸೊ ಇದು ಅವನು SSLCಯಲ್ಲಿ ಪಾಸ್ ಆಗ್ತಾನೋ ಇಲ್ವೋ ಅನ್ನೋದು ಬಹಳ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನಮಗೆ. ಸೊ ಇದಕ್ಕೆ ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತಾ ಡಾಕ್ಟ್ರನ್ನ ಕೇಳಿ ಅಂತ ಹೇಳಿದ್ರು. ಖಂಡಿತ. ಈಗೇನಾಗುತ್ತೆ, ಎಷ್ಟೋ ಮಕ್ಕಳುಗಳಲ್ಲಿ ಈ ಸಮಸ್ಯೆ ಇರುತ್ತೆ. ಬಿಗಿನಿಂಗಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ, 90, 95 ಆ್ಯಂಡ್ ಔಟ್ ಆಫ್ ಔಟ್ ತೆಗೆಯುವಂಥ ಹುಡುಗರು ಇರ್ತಾರೆ. ಹೌದು. ಅಂಥ ಹುಡುಗರುಗಳು ಕೊನೆಗೆ ಫೇಲ್ ಆಗಿರೋಂಥ ಎಕ್ಸಾಂಪಲ್ಗಳು ಬಹಳಷ್ಟಿವೆ. ಓದೋದ್ರಲ್ಲಿ ಆಸಕ್ತಿ ಇರಲ್ಲ, ದೊಡ್ಡವ್ರ ಮಾತು ಕೇಳಲ್ಲ, ಮಾತಿಗೂ ಅವರಲ್ಲಿ ಸಿಟ್ಟು ಹೆಚ್ಚಾಗ್ತಾ ಇರುತ್ತೆ, ಒಂಥರ ಅಗೌರವ ಜಾಸ್ತಿ ಆಗ್ತಾ ಇರುತ್ತೆ, ಬರೀ ಮನೆಯಿಂದ ಹೊರಗಡೆಗೆ ಇರೋದು, ಆಟ ಆಡ್ತಾ ಇರೋದು, ಬರೀ ಹುಡುಗರು ಸಹವಾಸ ಮಾಡೋದು, ಮನೆಯಲ್ಲಿ ಏನು ಹೇಳಿದ್ರು ಮನೆಗೆ ತದ್ವಿರುದ್ಧ ಆಗಿರ್ತಾರೆ. ಸೊ ಮೊದಲಿದ್ದು ಸೌಮ್ಯತೆ ಎಲ್ಲಿ ಹೋಯಿತು? ಮೊದಲಿದ್ದು ಅಷ್ಟೊಂದು ಓದೋದ್ರಲ್ಲಿ ಆಸಕ್ತಿ ಎಲ್ಲಿ ಹೋಯಿತು? ಯಾಕೆ ಅದರಲ್ಲಿ ಈಗ ಅವನಿಗೆ ಆಸಕ್ತಿ ಇಲ್ಲ, ಊಟದಲ್ಲಿ ಇಂಟ್ರೆಸ್ಟ್ ಇರಲ್ಲ, ಒಟ್ಟಲ್ಲಿ ಟೋಟಲಿ ಮೈನಸ್ ಆಗಿ ಹೋಗ್ಬಿಟ್ಟಿರ್ತಾನೆ. ಸೊ ಈ ರೀತಿಯಾದ ಬಹಳಷ್ಟು ಕೇಸುಗಳನ್ನು ನಾನು ನೋಡಿರೋದ್ರಲ್ಲಿ ನನಗೆ ಕಂಡು ಬಂದಿರೋದು ಏನು ಅಂದರೆ, ಒಂದು, ಆ ಹುಡುಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾಗ ತಂದೆ ತಾಯಿಗಳು ತುಂಬ ಗೌರವದಿಂದ ಹೇಳ್ಕೊಂಡಿರ್ತಾರೆ, ನನ್ನ ಮಗ ಹೀಗೆ, ನನ್ನ ಮಗ ಹಾಗೆ ಅಂತ ತುಂಬ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಹೆಮ್ಮೆ ವಿಚಾರ ಅಂತ ಹೇಳ್ಕೊಂಡಿರ್ತಾರೆ. ಬಟ್ ಅದೇ ಅವ್ರಿಗೆ ಮುಳ್ಳ ಆಗಿರುತ್ತೆ. ಆಪೋಸಿಟ್ ಪಾರ್ಟಿ ಮಕ್ಕಳುಗಳು ಏನಾದ್ರು ವೀಕ್ ಆಗಿದ್ದರೆ ಯಾರ ಹತ್ರ ಹೇಳ್ತಿದ್ದಾರೆ, ಅವರ ಉದ್ದೇಶದಿಂದ ಅವ್ರನ್ನ ನೋಯಿಸ್ಬೇಕಂತ ಅವ್ರೇನು ಹೇಳಿರಲ್ಲ, ತಮ್ಮ ಖುಷಿಗೆ ಹೇಳಿರ್ತಾರೆ. ತನ್ನ ಮಗನ ಅಭಿಮಾನ, ಅಷ್ಟು ಚೆನ್ನಾಗಿ ಓದ್ತಾನೆ ನನ್ನ ಮಗ ಅನ್ನೋ ಒಂದು ಪ್ರೀತಿಯಿಂದ ಹೇಳಿರ್ತಾರೆ. ಅದು ಆಪೋಸಿಟ್ ಪಾರ್ಟಿಗೆ ಅದು ಸ್ವಲ್ಪ ಪ್ರಿಕ್ ಆಗಿರುತ್ತೆ. ಅವರು ಏನಾದರೂ ಆ ಮಗುವಿಗೆ ಆ ಮದ್ದನ್ನು ಏನಾದ್ರು ಉಣಿಸಿದ್ರೆ, ಮದ್ದು ಹಾಕ್ತಾರೆ, ಮದ್ದು ಅಂತ ಹೊಟ್ಟೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ಮಂಕತನ ಕವಿಲಿಕ್ಕೆ ಶುರು ಆಗುತ್ತೆ, ಮೆಮೊರಿ ಪವರ್ ಡೌನ್ ಆಗುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ, ಆಮೇಲೆ ಮುಖದಲ್ಲಿ ಮೈಯಲ್ಲಿ ಕಪ್ಪಾಗ್ಲಿಕ್ಕೆ ಶುರು ಆಗುತ್ತೆ, ಆಮೇಲೆ ಊಟ ಸೇರೋದಿಲ್ಲ, ತಿಂದಿದ್ದನ್ನು ಮೈಗೆ ಹತ್ತೋದಿಲ್ಲ, ಆಮೇಲೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಎಲ್ಲದರಲ್ಲೂ ನಿರಾಸಕ್ತಿ, ಅಯ್ಯೋ ಬಿಡು ನಾಳೆ ನೋಡ್ಕೊಂಡ್ರಾಯ್ತು ಅನ್ನೋ ಭಾವ ಬಂದ್ಬಿಡುತ್ತೆ. ಯಾವಾಗ ಅವ್ರು ಓದಿದ್ದೇನೋ ನೆನ್ಪು ಉಳಿಯೋದಿಲ್ಲ, ಒಂಥರ ಮೆಮೊರಿ ಪವರ್ ಕಡಿಮೆ ಆಗ್ತಾ ಬರುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಇರೋದಿಲ್ಲ. ಆವಾಗ ಆಬ್ವಿಯಸ್ಲಿ ಅವನು ಓದಿದ್ದು ಯಾವುದೋ ನೆನಪಿರಲ್ಲ, ಬರ್ತಾ ಬರ್ತಾ ಫೇಲ್ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ರ್ಯಾಂಕ್ ಸ್ಟೂಡೆಂಟ್ ಹೀಗಾಗಲಿಕ್ಕೆ ಹೇಗೆ ಸಾಧ್ಯ? ಸೊ ಈ ಮದ್ದಿನ ಪ್ರಭಾವದಿಂದನೂ ಕೂಡ ಈ ರೀತಿ ಆಗೋ ಸಾಧ್ಯತೆ ಇದೆ. ಅದ್ರ ಜೊತೆಯಲ್ಲಿ ಕೆಲವೊಮ್ಮೆ ಈ ಬೇರೆ ಆತ್ಮಗಳು ದೇಹವನ್ನು ಸೇರಿದಾಗ, ಈ ಗಾಳಿಯಲ್ಲಿ ಬರ್ಬೋದು ಅಥವಾ ಯಾವುದಾದ್ರು ಮಾಟದಿಂದ ಬರೋದಿರ್ಬೋದು, ಏನೇ ಆ ರೀತಿಯಾದ ಆತ್ಮಗಳು ದೇಹ ಸೇರಿ ವ್ಯಕ್ತಿಯನ್ನು ಸ್ವಂತಿಕೆಯನ್ನು ಮೈನಸ್ ಮಾಡ್ತಾ ಮಾಡ್ತಾ ಟೇಕ್ ಓವರ್, ಆ ವ್ಯಕ್ತಿಯನ್ನು ಆವರಿಸ್ಕೊಂಡಾಗ ಆತ್ಮಕ್ಕಿರ್ತಕ್ಕಂತಹ ಎಷ್ಟೋ ವಿಚಾರಗಳು ಈ ದೇಹಕ್ಕೆ ವರ್ಗಾವಣೆ ಮಾಡಿ ಅವರನ್ನು ಫೆರೋಷಿಯಸ್ ಮಾಡಿಬಿಡುತ್ತೆ. ಅವ್ರ ಟೇಸ್ಟ್ ಬದಲಾಗುತ್ತೆ, ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ, ಬರೀ ನೆಗೆಟಿವ್ ಕಡೆಗೆ ಅವರ ಮನಸ್ಥಿತಿ ವಾಲಿಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ. ಬರೀ ಡ್ರಿಂಕ್ಸ್ ಕಡೆಗಾಗಲಿ, ಸ್ಮೋಕಿಂಗ್ ಕಡೆಗೆ ಆಗಲಿ, ಬರೀ ಆಟದ ಕಡೆಗಾಗಲಿ, ಈ ಕೆಟ್ಟ ಸಹವಾಸ ಮಾಡೋದೇ ಆಗಲಿ, ಇವೇ ಹೆಚ್ಚಾಗಿ ಕಂಡು ಬರಲಿಕ್ಕೆ ಶುರುವಾಗುತ್ತೆ. ಸೀದಾ ಮನೆಗೆ ಬರಲ್ಲ, ಡೈಲಿ ಅರ್ಧ ರಾತ್ರಿಗೆ ಮನೆಗೆ ಬರೋದು, ಬಂದರೂ ಇಲ್ದಿದ್ರಿಲ್ಲ, ಬರೀ ಫ್ರೆಂಡ್ ಸರ್ಕಲ್ ಜೊತೆಲಿ ಹೊರಗಡೆ ಇರೋದು, ಸ್ಕೂಲಿಗೂ ಹೋಗಲ್ಲ ಅಥವಾ ಕಾಲೇಜಿಗೆ ಹೋಗಲ್ಲ, ಬಂಕ್ ಮಾಡೋದು, ಬರೀ ಇದೇ ಆಗಿ ಹೋಗ್ಬಿಡತ್ತೆ. ಅವ್ರಿಗೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಮೊದಲು ಎಷ್ಟು ಚೆನ್ನಾಗಿದೆ ಸೌಮ್ಯವಾಗಿದ್ದ ಮಗು ಇದು ಹೆಂಗೆ ಬದಲಾವಣೆ ಬರುತ್ತೆ. ಕರೆಕ್ಟ್. ಸೊ ಇದನ್ನು ಅಷ್ಟೊಂದು ಬೆಳೀಲಿಕ್ಕೆ ಬಿಡಬಾರ್ದು ಅಂತ ನಾನು ಹೇಳ್ತೀನಿ ಈ ನನ್ನ ಅನುಭವದಲ್ಲಿ. ಯಾಕೆಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅನ್ನೋ ಒಂದು ಹಿರಿಯರ ಮಾತಿದೆ. ಸೊ ಅವನಿಗೆ ಬಿಗಿನಿಂಗಲ್ಲೇ ಆ ವ್ಯತ್ಯಾಸಗಳು ಕಂಡಾಗಲೇ ಇದು ಏನೋ ತಪ್ಪು ನಡೀತಿದೆ ಅನ್ನೋದು ಅವ್ರಿಗೆ ಗಮನಕ್ಕೆ ಬಂದಾಗ ಪೇರೆಂಟ್ಸ್ಗೆ ಅಥವಾ ಗಾರ್ಡಿಯನ್ಸ್ಗೆ ಅವರು ಅದನ್ನು ಚೆಕ್ ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಹುಡುಕೋಬಹುದು. ಈಗ ಈ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಮೊದಲು ಅವನು ಹೇಗಿದ್ದ, ನಂತರದ ದಿನಗಳಲ್ಲಿ ಹೇಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆ ನಂತರದ ದಿನದ ಬದಲಾವಣೆಗೂ ಕಾರಣಗಳು ಗೊತ್ತಾಗ್ತವೆ ನಮ್ಮಲ್ಲಿ. ಈ ಆತ್ಮದಿಂದ, ಮದ್ದಿಂದ ಆಗಲಿ ಅಥವಾ ಏನಾದ್ರು ಮಾಟದಿಂದ ಆಗಲಿ ಅಥವಾ ಜನ್ಮಾಂತರದಿಂದ ಏನೋ ಸಮಸ್ಯೆ ಬಂದಿದ್ದರೆ ಅದನ್ನು ಖಂಡಿತವಾಗೂ ಅದನ್ನು ಕ್ಲಿಯರ್ ಮಾಡಿ ಆ ವ್ಯಕ್ತಿಯ ಆ ಕೋಪ, ಸಿಡುಕು ಏನು ಎದ್ದು ತಾರಕಕ್ಕೆ ಎದ್ದಿರುತ್ತೆ ಅದನ್ನು ಶಮನ ಮಾಡ್ತಾ ಬರಬಹುದು. ಸ್ವಂತಕ್ಕೆ ಏನಿದೆ ಅದು ಉಳ್ಕೊಳ್ಳುತ್ತೆ. ಬಟ್ ಇದರಿಂದ ಪ್ರವೋಕಿಂಗ್ ಏನಿರುತ್ತೆ, ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಿಂದ ಏನು ಬಂದಿರುತ್ತೆ ಅದನ್ನು ಖಂಡಿತವಾಗೂ ಸರಿಪಡಿಸೋದ್ರಿಂದ ಅವರಲ್ಲಿ ಮತ್ತೆ ಓದೋದ್ರಲ್ಲಿ ಆಸಕ್ತಿ ಜಾಗೃತ ಆಗುತ್ತೆ. ಅವ್ರಿಗೆ ಕಣ್ಣು ತೆರೆಯುತ್ತೆ, ನಾನೇನು ತಪ್ಪು ಮಾಡ್ತೀನಿ, ನನ್ನ ಜೊತೆಗಿದ್ದವರೆಲ್ಲ ಎಷ್ಟು ಮೇಲೆ ಹೋಗ್ತಿದ್ದಾರೆ, ಅವ್ರನ್ನ ಮೀರಿಸಿ ನಾನು ಮೇಲೆ ಹೋಗ್ತಾರೋ ನಾನೇ ಕೆಳಗೆ ಬರ್ತಿದ್ದೀನಿ, ಆ ಭಾವ ಅವರಲ್ಲಿ ಹುಟ್ಟುತ್ತೆ. ಆವಾಗ ನಿಧಾನವಾಗಿ ಅವರು ಮತ್ತೆ ಅವರನ್ನು ವಾಪಸ್ಸು
ಆ ಮೊದಲಿನ ಸ್ಥಿತಿಗೆ ತರಬಹುದು. ಸರಿ, ಹಾಗಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ನನ್ನ ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಡಾಕ್ಟರ್, ಈಗ ತುಮಕೂರಿಂದ ರಾಧಾ ಅಂತ ಅವರು ಪತ್ರ ಬರೆದಿದ್ದಾರೆ. ಅವ್ರಿಗೆ ಮುಂಚೆಯಿಂದ ಏನೂ ಸಮಸ್ಯೆ ಇರಲಿಲ್ವಂತೆ ದೈಹಿಕವಾಗಿ. ಇತ್ತೀಚೆಗೆ ಎದೆ ನೋವು ತುಂಬ ಜಾಸ್ತಿ ಕಾಡ್ತಾ ಇದೆ, ಹಾಗೆ ನೀರು ಕುಡಿಯೋದಕ್ಕೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ನೀರು ಕುಡಿಯೋದಕ್ಕೂ ಆಗದೆ ಇರೋವಂಥ ಎದೆ ನೋವು ಅವರಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಮೆಡಿಕಲ್ಲಿ ಎಲ್ಲ ಕಡೆ ಟೆಸ್ಟ್ ಮಾಡಿಸಿದಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಶೀಸ್ ನಾರ್ಮಲ್ ಅನ್ನೋ ರಿಪೋರ್ಟ್ ಬಂದಿದೆ. ಇದಕ್ಕೆ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಯಾವ ಥರ ಪರಿಹಾರ ಸಿಗುತ್ತೆ ಅಂತ ಕೇಳಿದ್ದಾರೆ. ಖಂಡಿತವಾಗಿ ಬಹಳಷ್ಟು ಜನಗಳಲ್ಲಿ ಈ ರೀತಿಯಾಗಿ ಮೆಡಿಕಲಿ ಎಷ್ಟೇ ಟೆಸ್ಟ್ ಮಾಡಿಸಿದ್ರು ಎಲ್ಲ ಡಯಾಗ್ನೋಸ್ಟಿಕಲ್ಲಿ ನಾರ್ಮಲ್ ಅಂತಾನೆ ಬರ್ತಿರುತ್ತೆ, ಏನು ಸಮಸ್ಯೆಗಳೇ ಕಂಡು ಬರೋದಿಲ್ಲ. ಆದರೆ ವ್ಯಕ್ತಿ ದೈಹಿಕವಾಗಿ ತುಂಬಾನೇ ಅನುಭವಿಸ್ತಿರ್ತಾರೆ. ನೀವು ಹೇಳಿದ ಹಾಗೆ ಎದೆ ನೋವು ಬರ್ತಾ ಇರೋದು, ಒಂಥರ ಎದೆ ಹಿಡ್ದಂಗೆ ಆಗೋದು, ಒಳಗಡೆಯಿಂದನೇ ಸ್ಕ್ವೀಸ್ ಮಾಡ್ದಂಗೆ ಆಗ್ತಿರುತ್ತೆ, ಉಸಿರಾಟದ ಸಮಸ್ಯೆ ಬರ್ಲಿಕ್ಕೆ ಶುರು ಆಗುತ್ತೆ, ಆಮೇಲೆ ಸ್ಟಮಕ್ ರಿಲೇಟೆಡ್ ಸಮಸ್ಯೆಯಿಂದ ಗ್ಯಾಸ್ಟ್ರೈಟಿಸ್ ರೈಸ್ ಆಗ್ಲಿಕ್ಕೆ ಶುರು ಆಗುತ್ತೆ, ಇಂಡೈಸೇಷನ್ ಶುರು ಆಗುತ್ತೆ, ಇಂಡೈಸೇಷನ್ ಇಂದ ಹೆಚ್ಚು ಗ್ಯಾಸ್ಟ್ರೈಟಿಸ್ ಹೊಡೆದು ಈ ಚೆಸ್ಟ್ ಪೇನ್ ಶುರು ಆಗಿ ಹೋಗ್ಬಿಡುತ್ತೆ, ಲೆಫ್ಟ್ ಎಲ್ಲ ಪೇನ್ ಬರ್ಲಿಕ್ಕೆ ಶುರು ಆಗುತ್ತೆ. ಆ ಚೆಸ್ಟ್ ಪೇನ್ ಬಂತು, ಎಡಗಡೆಗೆ ಎಸ್ಪೆಷಲಿ ನೋವು ಬಂತು ಅಂದ ತಕ್ಷಣ ಅವರಿಗೆ ತಳಮಳ ಶುರು ಆಗಿ ಹೋಗ್ಬಿಡುತ್ತೆ. ಅಯ್ಯೋ ಎಲ್ಲೋ ನಂಗೆ ಹಾರ್ಟಿಗೆ ಸಮಸ್ಯೆ ಆಗಿ ಹೋಗ್ಬಿಟ್ಟಿದೆ, ನೋವು ECG ಮಾಡಿಸ್ತಾರೆ, ಎಲ್ಲ ಟೆಸ್ಟ್ ಮಾಡಿಸ್ತಾರೆ, ಎಕೋಕಾರ್ಡಿಯಾ ಮಾಡಿಸ್ತಾರೆ, ಏನೇ ಮಾಡಿದ್ರು ಅದರಲ್ಲೆಲ್ಲ ನಾರ್ಮಲ್ ಬರ್ತಿರುತ್ತೆ. ಇವ್ರಿಗೆ ಮಾತ್ರ ಲೆಫ್ಟ್ ಸೈಡ್ ಪೇಯ್ನ್ ಹೋಗ್ತಾ ಇರಲ್ಲ. ಸೊ ಇದು ಹೆಚ್ಚಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆ ಮಾಡೋದು ಈ ಮಧ್ಯೆ ಹೆಚ್ಚು ಸಮಸ್ಯೆ ಮಾಡುವಂಥದ್ದು. ಮಾನಸಿಕವಾಗಿ ತುಂಬ ಸಮಸ್ಯೆ ಮಾಡೋದು ಆತ್ಮಗಳಿಂದ ಹೆಚ್ಚಾಗತ್ತೆ. ಹೊಟ್ಟೆಗೆ ಹಾಕೋ ಮದ್ದಿಂದಾನೇ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಹುಟ್ಟೋದು. ಸೊ ಆ ರೀತಿಯೂ ಸಾಧ್ಯತೆ ಇರುತ್ತೆ, ಅಥವಾ ಮಾಟದಿಂದನೂ ಬರುತ್ತೆ. ಹೀಗಾಗಿ ಇದು ಯಾವುದರಿಂದ ಅನ್ನೋದನ್ನು ನಾವು ಇದನ್ನು ಆತ್ಮಸಂಜೀವನಿಯಲ್ಲಿ ಪತ್ತೆ ಮಾಡಬಹುದು. ಪತ್ತೆ ಮಾಡಿ ಅದು ಹೊಟ್ಟೆಗೆ ಹಾಕಿರ್ತಕ್ಕಂಥದ್ದಿದ್ದರೆ ಅದನ್ನು ನಾವು ಆತ್ಮಸಂಜೀವನಿಯಲ್ಲಿ ನಾವು ಹೇಗೆ ಕ್ಲಿಯರ್ ಮಾಡ್ತೀವಿ ಆ ರೂಪದಲ್ಲಿ ಅದನ್ನು ತೆಗಿತಾ ಹೋದರೆ ಅವರಲ್ಲಿ ಆ ಡೈಜೆಷನ್ ಕ್ರಿಯೆನೂ ಸರಿ ಆಗ್ತಾ ಬರುತ್ತೆ, ಅದು ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ, ಆಮೇಲೆ ಅದು ಎದೆ ಹಿಡಿಯೋದು ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಥರದ ಕಾರಣಗಳು ಇರುತ್ತೆ. ಸೊ ಒಂದೇ ಕಾರಣ ಅಂತ ಇಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದಾಗ ಆತ್ಮವನ್ನ ಬೇರೆಯೊಬ್ಬರಿಗೆ ಮಾಡೋದ್ರ ಮೂಲಕ ತಿಳ್ಕೋಬಹುದು. ಸರಿ ವೀಕ್ಷಕರೇ, ಕೇಳಿದ್ರಲ್ಲ, ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನಷ್ಟು ಆತ್ಮಗಳ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನ ನಿಮಗೋಸ್ಕರ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಕೊಡ್ತಾರೆ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಕೆಲವರಂತೂ ಆತ್ಮಗಳಿರೋದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಈ ಆತ್ಮದ ಬಗ್ಗೆ ಸಾಕಷ್ಟು ಪ್ರಯೋಗಗಳು ಜಗತ್ತಿನಾದ್ಯಂತ ನಡೀತಾನೆ ಇದೆ. ಸಾವು ಹಾಗೂ ಪುನರ್ಜನ್ಮ ಇದ್ರ ಬಗ್ಗೆ ವಿಜ್ಞಾನಿಗಳು, ಡಾಕ್ಟರ್ಸ್ ಕೂಡ ಪ್ರಯೋಗವನ್ನ ಮಾಡ್ತಾನೆ ಇದ್ದಾರೆ. ಡಾಕ್ಟರ್, ಈಗ ಈ ಪುನರ್ಜನ್ಮದ ನೆನಪು ಎಲ್ರಿಗೂ ಸಾಮಾನ್ಯವಾಗಿ ಬರೋದಿಲ್ಲ. ಅಪರೂಪಕ್ಕೆ ಎಲ್ಲೋ ಒಬ್ಬರಿಗೆ ಪುನರ್ಜನ್ಮದ ನೆನಪು ಬರುತ್ತೆ. ಈಗ ಎಂಥವ್ರಿಗೆ ಇಂಥ ನೆನಪುಗಳು ಬರುತ್ತೆ, ಹೇಗೆ ಸಾಧ್ಯ ಇದು? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲನ್ನು ಹೇಳಿ. ಇಂಥವ್ರಿಗೆ ಅಂಥವ್ರಿಗೆ ಅಂತ ಏನಿಲ್ಲ, ಇದು ಕೆಲವೊಬ್ಬರಲ್ಲಿ ಬರುತ್ತೆ ಅಷ್ಟೇ. ಇಂಥವ್ರಿಗೆ ಬರಬೇಕು ಅಂತ ಸ್ಪೆಸಿಫಿಕ್ ಆಗಿ ಏನು ಪ್ಯಾರಾಮೀಟರ್ಸ್ ಇಲ್ಲ ಅಲ್ಲಿ. ಅಪರೂಪಕ್ಕೆ ಕೆಲವೊಬ್ಬರಲ್ಲಿ ಆಗತ್ತೆ, ಅದೇನು ಸಮಸ್ಯೆಯಿಂದ ಬರುವಂಥದ್ದಂತ ಅಲ್ಲ. ಈ ನೆನಪು ಒಂದೇ ಅಲ್ಲ, ನಾನು ಕಂಡ ಹಾಗೆ ನಮ್ಮಲ್ಲಿ ಸಮಸ್ಯೆಗಳು ಎಷ್ಟೋ ಜನಕ್ಕೆ ಸಮಸ್ಯೆಗಳು ಹಿಂದಿನ ಜನ್ಮದ ಸಮಸ್ಯೆ ಬರುತ್ತೆ, ಕ್ಯಾರಿ ಫಾರ್ವರ್ಡೆಡ್. ಹಾಗೆಯೇ ಕೆಲವೊಬ್ಬರಿಗೆ ಆ ನೆನಪುಗಳು ಬಂದಿರುತ್ತೆ. ಸೊ ಅದು ಸಮಸ್ಯೆ ಅಲ್ಲದೆ ಇರೋದ್ರಿಂದ ಅವ್ರು ಅದನ್ನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದು ಅತಿಯಾಗಿ ಆ ವ್ಯಕ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದ್ರ ಹಿಂದೆನೇ ಹೊರಟ ಅಂದರೆ ಆವಾಗ ಮಾತ್ರ ಏನೋ ಇದು ಸಮಸ್ಯೆ ಆಗ್ತಿದೆ, ನಾವು ಹುಟ್ಟಿದವ್ರನ್ನ ಹುಟ್ಟಿಸಿದ ಅಪ್ಪ ಅಮ್ಮ ಅಲ್ಲ, ನೀವು ನನ್ನ ಅಪ್ಪ ಅಮ್ಮ ಬೇರೆ ಇದ್ದಾರೆ ಅಂತ ಲಾಸ್ಟ್ ಟೈಮ್ ಎಲ್ಲ ನಾವು ನೋಡೋದ್ವಲ್ಲ, ಆ ರೀತಿ ಆಗೋ ಸಾಧ್ಯತೆಗಳು ಇರುತ್ತೆ. ಆವಾಗ ಅವರು ಪಾಪ ಸ್ವಲ್ಪ ತಲೆ ಕೆಡ್ಸ್ಕೊಳ್ಬೇಕಾಗತ್ತೆ, ಯಾಕೆ ಏನು ಇರುತ್ತೆ ಅಂತ ಅದರ ಹಿಂದೆ ಮುಂದೆ ನೋಡಬೇಕು. ಬಟ್ ಈ ಹಿಂದಿನ ಜನ್ಮ ಅನ್ನೋದೊಂದು ಇರೋದಕ್ಕೇ ಇವತ್ತು ಈ ಶಂಕರಾಚಾರ್ಯ ಹೇಳಿರೋ ಹಾಗೆ ಪುನರಪಿ ಮರಣಂ ಪುನರಪಿ ಜನನಂ ಇರೋದೇ ಇದು. ಕಾಲಾನುಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ. ನಾವು ಇದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇರೋದಿದೆ, ಸತ್ಯನೇ ಅದು, ಆ ಕಾಲದಿಂದನೂ ಇದೆ. ಸೊ ಬಟ್ ಬಹಳಷ್ಟು ಜನದಲ್ಲಿ ಹಿಂದಿನ ಜನ್ಮದ ಸಮಸ್ಯೆಗಳು ಬರ್ತವೆ. ಬರೀ ನೆನಪು ಒಂದೇ ಅಲ್ಲ, ಸಮಸ್ಯೆಗಳು ಬರ್ತಿದೆ, ನೆನಪು ಬರ್ತಿದೆ. ಸೊ ಹೀಗಾಗಿ ಅದನ್ನು ಡಿಸ್ಕನೆಕ್ಟ್ ಮಾಡೋದ್ರಿಂದ ಕಾಲಕ್ರಮೇಣ ಅದನ್ನು ಮೈನಸ್ ಮಾಡ್ಬೋದು. ಓಕೆ, ಅದರಿಂದ ಹೊರಗಡೆ ಖಂಡಿತ ತರಬಹುದು. ಸರಿ, ನಮ್ಮ ಕೆಲವು ಸಮಸ್ಯೆಗಳಿಗೆ ಮೆಡಿಕಲ್ ಸೈನ್ಸ್ನಲ್ಲೂ ಕೂಡ ಉತ್ತರ ಸಿಗೋದಿಲ್ಲ, ಪರಿಹಾರ ಸಿಗೋದಿಲ್ಲ. ಅಂಥ ಸಮಸ್ಯೆಗಳಿಗೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಖಂಡಿತ ಪರಿಹಾರ ಸಿಗುತ್ತೆ. ಬನ್ನಿ ಈಗ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ವ್ಯಕ್ತಿ ಒಬ್ಬರ ಸಮಸ್ಯೆ ಏನು, ಹಾಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಅವರ ಸಮಸ್ಯೆ ಏನೇನು ಅಂತ ತಿಳಿಸ್ಕೊಡ್ತಾ ಅವರಿಗೆ ಪರಿಹಾರವನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ.
ನಮ್ಮ ಜೊತೆಲಿ ಈಗ ಮಂಜುನಾಥ್ ಇದ್ದಾರೆ, ಕಾಮಾಕ್ಷಿ ಪಾಳ್ಯದಿಂದ ಬಂದಿದ್ದಾರೆ. ಅವರಿಗೆ ಅವ್ರದ್ದೇ ಆದ ಬಹಳಷ್ಟು ಸಮಸ್ಯೆಗಳನ್ನು ಹೊತ್ತು ಪರಿಹಾರವನ್ನು ಹುಡ್ಕೊಂಡು ಬಂದಿದ್ದಾರೆ. ಈಗ ಮಂಜುನಾಥ್ ಅವ್ರ ಸಮಸ್ಯೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹಾಗೂ ಅದ್ರ ಪರಿಹಾರವನ್ನು ಹುಡ್ಕೋದಕ್ಕೆ ಮಂಜುನಾಥ್ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಅವರ ಆತ್ಮವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿ ಅದರ ಮೂಲವನ್ನೀಗ ತಿಳ್ಕೊಳ್ಳೋಣ. ಮಂಜುನಾಥ್, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಾ? ಗೊತ್ತಿಲ್ಲ ಗುರುಜಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ಫುಲ್ಲಿ ರಿಲ್ಯಾಕ್ಸ್. ಗುರುಗಳೇ, ದೈಹಿಕ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗಿದೆ ಗುರುಗಳೇ ಅವ್ರಿಗೆ. ಅಂದರೆ ಈ ಜನ್ಮಕ್ಕೇನೆ ಮೊದಲಿಂದನೂ ಸ್ವಲ್ಪ ಏರುಪೇರುಗಳು ಬರ್ತಾನೆ ಇದೆ. ಆದರೆ ಮನಸ್ಥಿತಿ ತುಂಬ ಸ್ಟ್ರಾಂಗ್ ಆಗಿತ್ತು ಗುರುಗಳೇ ಅವ್ರಿಗೆ. ಅಂದರೆ ಸದೃಢವಾದಂಥ ಮನಸ್ಥಿತಿ ಇತ್ತು. ಏನೇ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡ್ಕೊಳ್ಳೋಷ್ಟು ಆತ್ಮವಿಶ್ವಾಸ, ಸ್ವಂತ ಬುದ್ಧಿ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ಮಾಡ್ಕೋತಾ ಇದ್ರು. ಮನೆ ವಿಚಾರ ಆಗಿರ್ಬೋದು, ಮನೆ ನಿಭಾಯಿಸ್ಕೊಂಡು ಹೋಗೋದು, ಇಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗೋದು, ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಶಿಸ್ತು ಮತ್ತು ಹುಮ್ಮಸ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಗುರುಗಳೇ. ಆದರೆ ಬರ್ತಾ ಬರ್ತಾ ಏನಾಯಿತು, ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಗುರುಗಳೇ ಅವ್ರಿಗೆ. ಅದು ಏನಾಗ್ತಿದೆ, ಈ ನಡುವೆ ಅದ್ರ ತೀವ್ರತೆ ತುಂಬ ಜಾಸ್ತಿಯಾಗಿ ಯಾವುದೇ ಒಂದು ವಿಚಾರ ತೊಗೊಂಡ್ರು ಒಂಥರ ಹತಾಶ ಭಾವ ಜಾಸ್ತಿ ಆಗ್ಬಿಟ್ಟಿದೆ, ಮಾನಸಿಕ ಖಿನ್ನತೆ ಜಾಸ್ತಿ ಆಗ್ಬಿಟ್ಟಿದೆ, ಮನಸ್ಥಿತಿ ಹತೋಟಿ ತಪ್ತಾ ಇದೆ. ಅಂದರೆ ಅವ್ರಿಗೆ ಏನು ಮಾಡೋಕ್ಕೂ ಆಸಕ್ತಿ ಇಲ್ಲದೆ ಇರೋವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಗುರುಗಳೇ. ಹೌದು ಗುರುಜಿ, ಸತ್ಯ. ಯಾಕಂದರೆ ತುಂಬ ಸಿಟ್ಟು ಎಲ್ಲ ಮಾಡ್ಕೋತಾ ಇದ್ದಾರೆ. ನಾರ್ಮಲಾಗಿ ಇವರು ಸಿಟ್ಟು ಮಾಡ್ಕೊಳ್ಳೋ ವ್ಯಕ್ತಿ ಅಂತ ಅಲ್ಲ, ಬಟ್ ಈ ನಡುವೆ ಕಂಟ್ರೋಲು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆಂತರಿಕವಾಗಿ ತುಂಬ ಪ್ರವೋಕಿಂಗ್ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತುಂಬಾ ಸಿಟ್ಟು ಮಾಡ್ಕೊಳಂಗಾಗತ್ತೆ. ವ್ಯತಿರಿಕ್ತವಾಗಿ ಮಾತಾಡ್ಬಿಟ್ಟಿರ್ತಾರೆ, ತೀಕ್ಷ್ಣವಾಗಿ ಬಿಹೇವ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ತುಂಬ ವ್ಯಥೆಪಟ್ಟಂಥ ಸಂದರ್ಭಗಳು ಸಾಕಷ್ಟು ಬಾರಿ ಬಂದಿದೆ ಗುರುಗಳೇ. ಹೌದು ಹೌದು ಗುರುಜಿ. ಅಂದರೆ ಈಗ ಮೊದಲಿನಷ್ಟು ಕಾಮಾಗಿರ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಕೈಲಿ? ತುಂಬ ಕಷ್ಟ ಆಗಿದೆ. ಮನೇಲಾಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಎಲ್ಲಿ ಹೋದ್ರು, ಹೊರಗಡೆ ಹೋದರೆ ಯಾವುದೇ ವಿಚಾರವಾಗಾದ್ರೂ ನನಗೆ ತುಂಬ ಕಿರಿಕಿರಿ, ಜಗಳ ಶುರು ಆಗ್ಬಿಡುತ್ತೆ. ಜಗಳ ಆಟೋಮೆಟಿಕ್ಕಾಗಿ ಅಕ್ಕಪಕ್ಕ ಮನೆಯವರಿಂದ ಶತ್ರುಗಳೇ ಎಲ್ಲರೂ, ಯಾರೇ ನಾನು ನೋಡಿದ್ರು, ಹೊಸ್ದಾಗಿ ನಾನು ನೋಡಿದ್ರು ಅರ್ಧ ಗಂಟೆನಲ್ಲಿ ಶತ್ರುಗಳಾಗ ಏನೋ ಒಂದು ಶುರು ಶುರುವಾಗುತ್ತೆ. ಇದೀಗ ಎಲ್ಲಿ ದೇವಸ್ಥಾನ ಎಲ್ಲ ಕಡೆನೂ ನಾನು ಎಲ್ಲ ಪ್ರಯತ್ನ ಮಾಡಿದ್ದಾಯಿತು, ಎಲ್ಲೆಲ್ಲಿ ಹೇಳ್ತಾರಲ್ಲೆಲ್ಲ ಹೋಗಿದ್ದಾಯಿತು, ಎಲ್ಲಿ ಹೋದರೂ ನನಗೆ ಪರಿಹಾರ ಸಿಕ್ಕಿಲ್ಲ. ಕೊನೆಗೆ ನಾನು ಟಿ ವಿನಲ್ಲಿ ನೋಡಿ ಇಲ್ಲಿ ಮಂಜುನಾಥ ಗುರುಜಿ ಹತ್ರ ಹೋದರೆ ನಮ್ಗೆ ಒಳ್ಳೇದಾಗತ್ತೆ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಂತ ನಿಮ್ಮನ್ನು ನಂಬಿ ಬಂದಿದ್ದೀನಿ. ಓಕೆ, ನೋಡೋಣ. ಓಕೆ, ಇದ್ರ ಜೊತೆಗೆ ಏನಾಗ್ತಿದೆ, ಅವ್ರಿಗೆ ಮನಸ್ಥಿತಿ ಹತೋಟಿ ತಪ್ತಾ ಇರೋದಕ್ಕೆ ಕಾರಣನೂ ಇದೆ ಗುರುಗಳು ಅವ್ರಿಗೆ. ಓಕೆ, ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಯಾರೋ ಫಾಲೋ ಮಾಡ್ತಾ ಇದ್ದಾರೆ, ಯಾರೋ ಏನೋ ಮಾತಾಡ್ತಾರೆ, ಅವ್ರಿಗೆ ಆ ಅನುಭವ ಆಗ್ತಾ ಇದೆ ಅವ್ರಿಗೆ. ಹೌದು ಗುರುಜಿ, ಒಬ್ಬನೇ ಮಾತಾಡ್ತಾ ಇರ್ತೀನಿ, ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅನ್ನೋ ಥರ, ನಾನೇ ಏನೋ ಒಂದು ರೀತಿ, ನಾನೇ ಏನೋ ಒಂದು ಅಫಿಷಿಯಲ್ ಆಗಿದ್ದೀನಿ ಅನ್ನೋ ಥರ, ಇಲ್ಲ ನಾನೇ ಕೆಳಗೆ ಬಿದ್ದೋಗಿದ್ದೀನಿ ಅನ್ನೋ ಥರ ನನಗೆ ಯಾರೋ ಭಾವನೆಗಳು ಬರ್ತಾ ಇರುತ್ತೆ ನನಗೆ. ಬಟ್ ಯಾರೋ ಹಿಂದೆ ಫಾಲೋ ಮಾಡೋದು ಫೀಲ್ ಆಗ್ತದೆ. ಹೌದು, ಹಿಂದೆ ಯಾರೋ ನನ್ನ ಹಿಂಬಾಲಿಸ್ತಾ ಇದ್ದಾರೆ, ನನಗೇನೋ ತೊಂದರೆ ಮಾಡ್ತಾ ಇದ್ದಾರೆ, ಇದೆಲ್ಲ ಭಾವನೆಗಳು ನನಗೆ ಬರ್ತಾ ಇರುತ್ತೆ. ಕೆಲವೊಂದ್ಸತಿ ಮೈಯಲ್ಲಿ ಹರಿದಂಗಾಗತ್ತೆ, ಹೋದಂಗಾಗತ್ತೆ, ಹೌದು, ಕೂತ್ಕೊಂಡು ಮಾತಾಡ್ದಂಗಾಗತ್ತೆ. ಹೌದು, ಆಗತ್ತೆ. ಹೊರಗಡೆ ನೋಡೋರ್ಗೆ ಇವರೇ ಏನೋ ಮಾತಾಡ್ಕೊಂತ ಇದಾರೆ ಅಂತ ಅನ್ಸತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಅನುಭವಕ್ಕೆ ಬರ್ತಾ ಇದೆ. ಯಾರೋ ಪ್ರಶ್ನೆ ಕೇಳ್ತಾರೆ, ಇವರು ಉತ್ತರ ಕೊಡ್ಲೇಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿರತ್ತೆ. ಹೊರಗಡೆ ನೋಡಿದ್ರೆ ಏನೋ ಒಬ್ಬನೇ ಹುಚ್ಚಿನ ತರ ಮಾತಾಡ್ಕೊತಾ ಇದಾರೆ ಅಂತ ಅನ್ಸುತ್ತೆ, ನೋಡಿದವ್ರಿಗೆ ಹಂಗ ಅನ್ಸುತ್ತೆ. ಬಟ್ ನಿಮಗಲ್ಲಿ ಯಾರೋ ಪ್ರಶ್ನೆ ಕೇಳಿ ನೀವು ಉತ್ತರ ಕೊಡ್ತಿದ್ದೀರಾ ಅಂತ. ಗಾಡಿ ಇವಾಗ ನಾನು ಆಟೋ ಓಡಿಸ್ತಾ ಇದ್ರು ಕೂಡ ಪ್ಯಾಸೆಂಜರ್ ಇಲ್ಲದೆ ಇದ್ರೆ ಒಬ್ಬನೇ ಹೋಗ್ತಾ ಇದ್ರು, ಗಾಡಿ ನಿಲ್ಸ್ಕೊಂಡಿದ್ರು ನನಗೆ ನಾನೇ ಏನೋ ಮಾತಾಡ್ತಾ ಇರ್ತೀನಿ, ಯಾರೋ ನಾನು ಏನೋ ಕೇಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಆದರೂ ನಾನು ಅದಕ್ಕೆ ಉತ್ತರ ನಾನು ಕೊಡ್ತಾ ಇರ್ತೀನಿ. ನಾನು ಹೋಗ್ಬೇಕು, ಈಗ ಹೋಗ್ಬೇಕು, ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಒಂದೊಂದು ಅನ್ಸುತ್ತೆ, ಕೂಗಾಡ್ತೀನಿ. ಅದೇನಾಗ್ತಿದೆ ಈ ನಡುವೆ, ಅದ್ರ ತೀವ್ರತೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಗುರು. ಕಂಟ್ರೋಲ್ ತಪ್ಪು ಹೋಗ್ಬಿಟ್ಟಿದೆ ಅವ್ರಿಗೆ. ಮಾನಸಿಕವಾಗೂ ವೀಕ್ ಆಗ್ಬಿಡ್ತಾ ಇದಾರೆ. ಏನಕ್ಕಪ್ಪ ಬೇಕು ನಮ್ಮ ಜೀವನ, ನಾವು ಯಾರ ತಂಟೆ ಹೋಗ್ತಿದ್ರು ನಮ್ಮ ತಂಟೆಗೆಲ್ಲ ಜನ ಬರ್ತಾರಲ್ಲ, ಏನು ಸಮಾಚಾರ ಅನ್ನೋದು ಅವ್ರಿಗೆ ಒಂಥರ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಹೌದು ಗುರುಜಿ. ಸೊ ಸಾಕಾಗಿ ಹೋಗ್ತಾ ಇದೆ ಈಗ. ಎಲ್ಲೇ ಮನೆ ಬದಲಾಯಿಸ್ಕೊಂಡು ಹೋಗ್ಲಿ, ನನ್ನ ಗಾಡಿಲತ್ತ ಪ್ಯಾಸೆಂಜರು ಕೂಡ ನಾನು ಒಂದು ಕಡೆಯಿಂದ ಅವ್ರನ್ನ ಇನ್ನೊಂದು ಕಡೆ ಡ್ರಾಪ್ ಮಾಡೋದ್ರೊಳಗಡೆ ಮಧ್ಯದಲ್ಲೇ ಎಷ್ಟೋ ಜನ ಇಳಿದಿರೋರು ಉಂಟು, ಜಗಳ ಮಾಡಿ ಇಳಿದಿರೋರು ಉಂಟು, ದುಡ್ಡು ಕೊಡದೆ ಹೋಗಿರೋರು ಉಂಟು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಿರೋರು ಉಂಟು. ಒಟ್ಟಲ್ಲಿ ಏನೋ ಕಿರಿಕಿರಿ ಆಗೇ ಆಗತ್ತೆ. ಅಂದ್ರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ, ಬಟ್ ಏನಕ್ಕೆ ಹಂಗಾಗ್ತಿದೆ ಗೊತ್ತಾಗ್ತಾ ಇರಲ್ಲ. ಆಮೇಲೆ ಗೊತ್ತಾಗತ್ತೆ ಏನಕ್ಕೆ ತಪ್ಪು ಮಾಡ್ತಾ ಇದೀನಲ್ಲ ಅನ್ನೋದು ಗೊತ್ತಾಗ್ತಿದೆ, ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ತಡಿಯಕ್ ಆಗ್ತಾ ಇಲ್ಲ, ಸೆಲ್ಫ್ ಕಂಟ್ರೋಲ್ ಹೊರಟೋಗ್ಬಿಟ್ಟು ಶಾರ್ಟ್ ಟೆಂಪರ್ ಜಾಸ್ತಿ.
ಇದು ಇವ್ರಿಗೆ ಮುಖ್ಯವಾಗಿ ಅನುಭವಿಸ್ತಾ ಇರುವಂಥ ಸಮಸ್ಯೆ. ಜೊತೆಗೆ ಏನಾಗ್ಬಿಟ್ಟಿದೆ, ಈ ನಡುವೆ ಊಟ ತಿಂಡಿ ಮೇಲೂ ಗಮನ ಹೋಗ್ಬಿಟ್ಟಿದೆ. ಇವಾಗ ಅದಕ್ಕೆ ಏನಾಗ್ತಿದೆ, ನಿಶಕ್ತಿತನ ಜಾಸ್ತಿ ಆಗ್ಬಿಟ್ಟಿದೆ. ನರದ ದೌರ್ಬಲ್ಯತೆ ವಿಪರೀತವಾಗಿ ಶುರುವಾಗ್ಬಿಟ್ಟಿದೆ. ಆ ನರದ ದೌರ್ಬಲ್ಯತೆ ಶುರುವಾಗಿರೋದ್ರಿಂದ ಏನಾಗ್ತಿದೆ, ಮೈಕೈಯಲ್ಲೆಲ್ಲ ತುಂಬಾ ವೀಕ್ನೆಸ್ ಜಾಸ್ತಿಯಾಗಿ ಮೈಕೈ ಎಲ್ಲ ವಿಪರೀತವಾಗಿ ನೋವ್ತಾ ಇದೆ ಇವಾಗ. ಹೌದಾ? ವಿಪರೀತ ಬಾಡಿ ಪೇನ್ ಇದೆ, ತಲೆಯಿಂದ ಕಾಲ್ವರೆಗೂ ಪೂರ್ತಿ ತುಂಬಾ ನೋವಿದೆ ನನಗೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ, ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ಇಲ್ಲ ವ್ಯವಹಾರಿಕ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಒಂದು ಸ್ವಲ್ಪನೂ ನೆಮ್ಮದಿ ಇಲ್ದಿರಂಗೆ ಆಗ್ಬಿಟ್ಟಿದೆ ಈಗ ಅವ್ರಿಗೆ. ಈ ಬಲಗಡೆ ಪಾದದ ಮೇಲೆ ಯಾರಾದರೂ ನಿಂತ್ಕೊಂಡು ನನಗೆ ತುಳಿಬೇಕು ಅರ್ಧ ಗಂಟೆ, ತುಳಿದ್ರೆ ನಂಗೆ ನೋವು ಕಮ್ಮಿ ಆಗುತ್ತೆ. ಎಷ್ಟು ದೊಡ್ಡವರಾದರೂ ಪರವಾಗಿಲ್ಲ, ಮಕ್ಕಳಾದರೂ ಪರವಾಗಿಲ್ಲ, ಬಲಗಡೆ ಕಾಲ ಮೇಲೆ ಪಾದದ ಮೇಲೆ ನಿಂತ್ಕೊಂಡು ತುಳಿಬೇಕು ನನಗೊಂದು ಅರ್ಧ ಗಂಟೆ. ತುಳಿದಾಗ ನನಗೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಅವ್ರು ಇಳಿದ ಮೇಲೆ ತಿರ್ಗಾ ಮಾಮೂಲಿ ಯಥಾ ಪ್ರಕಾರ ಯಾರೋ ಹಾಕಿ ಎಳೆದಾಗೆ ತುಂಬ ವಿಚಿತ್ರವಾಗಿ ನರದೌರ್ಬಲ್ಯತೆ ತುಂಬಾ ಕಾಡ್ತಾ ಇದೆ. ಅಂದ್ರೆ ಯಾರು ಹಗ್ಗ ಕೇಳಿದ್ರೆ ಏನ್ ಅನುಭವ ಬರುತ್ತೆ ಅಂತ ಅನುಭವ ಅವ್ರಿಗೆ ತುಂಬಾ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇಷ್ಟು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಅವರು. ಈಗ ಅವ್ರು ಹೇಳಿದ ಸಮಸ್ಯೆಗಳೆಲ್ಲ ನಿಜಾನ? ನೀವು ಅನುಭವಿಸ್ತಾ ಇರೋದು ನಿಜ? ಗುರುಜಿ, ಇದಕ್ಕೆ ಪರಿಹಾರ ಅಂತ ಏನು ಮಾಡಿದ್ರಿ? ಇದಕ್ಕೆ ಪರಿಹಾರ ಅಂತ ನಾನು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತೆಲ್ಲ ಓಡಾಡಿದೆ. ಎಲ್ಲಿ ಓಡಾಡಿದ್ರು ನನಗೆ ಪರಿಹಾರ ಎಲ್ಲೂ ಸಿಕ್ಕಲಿಲ್ಲ. ಆಗ ತಕ್ಕ ಮಟ್ಟಿಗೆ ಅವತ್ತು ಒಂದು ದಿವಸದ ಮಟ್ಟಿಗೆ, ಈಗ ನಾವು ಯಾವ ಥರ ಟಿಫನ್ ಮಾಡ್ತೀವಿ, ಊಟ ಮಾಡ್ತೀವಿ, ಅವತ್ತಿನ ಹೊಟ್ಟೆ ಹಸಿವಾಗಿ ನಿವಾರಣೆ ಆಗುತ್ತೆ, ಅಷ್ಟು ಪರಿಹಾರ ಸಿಕ್ಕದೇ ಹೊರತು. ಈಗ ನಾನು ಟಿ ವಿನಲ್ಲಿ ನೋಡಿ, ಕೆಲವರು ಹೇಳಿ ಟಿ ವಿನಲ್ಲಿ ನೋಡಿ ಮಂಜುನಾಥ್ ಗುರೂಜಿ ಹತ್ರ ಹೋದರೆ ನಮಗೂ ಒಳ್ಳೇದಾಗತ್ತೆ, ಜೀವನದಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ. ಈಗ ದೇಹದ ನೋವುಗಳಿಗೆ ಮೆಡಿಕಲಲ್ಲಿ ತೋರಿಸ್ಲಿಲ್ವೇ? ಮೆಡಿಕಲಲ್ಲೆಲ್ಲ ತೋರಿಸಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ, ಇನ್ನು ಕೆಲವ್ರು ಹೇಳ್ತಾರೆ ಪ್ರಾಬ್ಲಮ್ ಇದೆ ಅಂತಾರೆ. ಆದರೆ ನನಗೆ ದುಡ್ಡು ಹೊಂದಿಸೋದಕ್ಕೂ ಕಷ್ಟ ಇದೆ. ಇದಕ್ಕೆ ನಾನು ಯಾವುದು ಕೈ ಹಾಕಿದ್ರು ಯಾವುದು ನನ್ನ ವ್ಯವಹಾರಗಳು ಕೈ ಹತ್ತೋದಿಲ್ಲ. ಒಂದು 100 ರೂಪಾಯಿ ತಗೊಂಡು ಮನೆ ಒಳಗಡೆ ಬರೋಕ್ಕಾಗೋದಿಲ್ಲ, 1 ರೂಪಾಯಿ ಮನೆ ಒಳಗಡೆ ಬರ್ತಾಯಿಲ್ಲ, ಮೈಯೆಲ್ಲ ಸಾಲ, ಎಲ್ಲೋದ್ರೂ ಶತ್ರುಗಳು. ಸರಿ, ಈಗ ಇದ್ರ ಮೂಲ ತಿಳ್ಕೊಳ್ಳೋಣ. ಸರಿ ಗುರು. ಸರಿ, ಏನು ಕಾರಣ ಇದಕ್ಕೆಲ್ಲ? ನೋಡಿ, ಇದಕ್ಕೆಲ್ಲ ಕಾರಣ ಏನಂದ್ರೆ ಅವ್ರಿಗೆ ಮಾಟ ಆಗಿದೆ, ಮದ್ದು ಆಗಿದೆ, ದೇಹಕ್ಕೆ ಫಾಲ್ತು ಆತ್ಮ ಕೂಡ ಬಂದಿದೆ ಗುರುಗಳೇ. ಮದ್ದು ಬಿದ್ದು ಇವ್ರಿಗೆ 15 ವರ್ಷ ಆಗಿದೆ ಗುರುಗಳೇ. ಇವರು ಅಲ್ಲಿವರೆಗೂ ಸ್ವಲ್ಪ ಸದೃಢವಾಗಿ ಇದ್ರು ಗುರುಗಳೇ. 15 ವರ್ಷದಿಂದ ಈಚೆಗೆ ಎಲ್ಲ ನಿಧಾನಕ್ಕೆ ಹಂತವಾಗಿ ಇಳಿತಾ ಬಂತು ಇವ್ರಿಗೆ. 13 ವರ್ಷಕ್ಕೆ ಮಾಟ ಆಯಿತು ಗುರುಗಳೇ ಇವ್ರಿಗೆ. ಮಾಟ ಆದಮೇಲೆ ಏನಾಯಿತು, ಅವ್ರಿಗೆ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳೆಲ್ಲ ಗೊಂದಲವಾದ ಮನಸ್ಥಿತಿ ಉಲ್ಬಣ ಆಗೋಕ್ಕೆ ಶುರುವಾಗೋಯ್ತು. ಯಾವಾಗ 9 ವರ್ಷಕ್ಕೆ ಒಂದು ಫಾಲ್ತು ಆತ್ಮ ದೇಹಕ್ಕೆ ಸೇರ್ತೋ, ಇವರನ್ನ ಹಂತವಾಗಿ ತುಂಬ ಬೇಗ ತೆಕ್ಕಕ್ಕೆ ತಗೊಂತು. ಯಾಕಂದರೆ ಇವರು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿದ್ರು, ಬಟ್ ಅಷ್ಟರೊಳಗೆ ಒಂದು 5-6 ವರ್ಷದೊಳಗೆ ಏನಾಗಿದ್ರು, ಸ್ವಲ್ಪ ವೀಕ್ ಆಗೋಕ್ಕೆ ಶುರುವಾಗಿದ್ರು, ಮನಸ್ಥಿತಿ ಒಂದು ತಕ್ಕ ಮಟ್ಟಿಗೆ ಇಳಿಲಿಕ್ಕೂ ಶುರುವಾಗ್ಬಿಟ್ಟಿತ್ತು. ಬಟ್ ಯಾವಾಗ ಫಾಲ್ತು ಆತ್ಮ ಬಂದು ದೇಹಕ್ಕೆ ಸೇರ್ಕೊಂತೋ, ಅದು ತುಂಬ ಬೇಗ ರಿಯಾಕ್ಟ್ ಆಗೋಕ್ಕೆ ಶುರುವಾಗೋಯ್ತು. ಈಗ ಕಳೆದ 5 ವರ್ಷದಿಂದ ಈಚೆಗೆ ಅದ್ರ ಸಮಸ್ಯೆಗಳೆಲ್ಲ ಒಂದ್ರ ಮೇಲೊಂದು ಬರ್ತಾನೆ ಇದೆ. ಅಂದರೆ ಇನ್ನೇನು ಆಯ್ತಪ್ಪ ನಾನು ಚೇತರಿಸ್ಕೊತಿದ್ದೀನಿ ಅನ್ನೋಷ್ಟೊಳಗೆ ತಿರ್ಗಾ ಒಂದು ಹೊಡೆತ ಬೀಳುತ್ತೆ. ಆ ಥರ ಜಾಸ್ತಿ ಆಗೋಕ್ಕೆ ಶುರುವಾಗಿ ಈಗ 1 ವರ್ಷದಿಂದ ಕೈಕಾಲೆಲ್ಲ ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ ಅವ್ರಿಗೆ. ಇಷ್ಟು ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಇದೇ ಮೂಲ ಗುರುಗಳೇ. ಸೊ ಈಗ ಈ ಹಂತವಾಗಿ ನೀವು ಡೌನ್ ಆಗ್ತಾ ಇರೋದು ನಿಜ. ಹೌದು. ಈಗ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಇದನ್ನು ಕ್ಲಿಯರ್ ಮಾಡಲಾ? ಬಸ್ ಈಗ ಮಂಜುನಾಥ್ ಅವರೇ, ಈಗ ನಾವು ನೋಡಿರ್ತಕ್ಕಂಥ ದೇಹದಲ್ಲಿರೋ 2 ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 10-20% ರಿಸಲ್ಟ್ ಬರುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಏರುಪೇರು ಇರುತ್ತೆ, ಗಾಬರಿ ಬೀಳೋದು ಬೇಡ. ಧ್ಯಾನ ಚೆನ್ನಾಗಿ ಮಾಡಬೇಕು. ಆಮೇಲೆ ಈ ಟ್ರೀಟ್ಮೆಂಟನ್ನು 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಕಂಟಿನ್ಯೂಷನ್ ಮಾಡಬೇಕು. ಆಯ್ತಾ? ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ. ವೀಕ್ಷಕರೇ, ಈಗಷ್ಟೇ ನೋಡಿದ್ವಿ ಆ ವ್ಯಕ್ತಿಯ ಸಮಸ್ಯೆ ಏನು, ಹಾಗೆ ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಿದ್ರು ಅಂತ. ಸೊ ಹೀಗೆ ಲೆಕ್ಕವಿಲ್ಲದಷ್ಟು ಲಕ್ಷಾಂತರ ಜನರ ಸಮಸ್ಯೆಯನ್ನು ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಆತ್ಮಚಿಕಿತ್ಸೆಯ ಮೂಲಕ ಸುಲಭವಾಗಿ ಪರಿಹಾರವನ್ನು ಮಾಡ್ತಾನೆ ಇದ್ದಾರೆ. ಡಾಕ್ಟರ್, ಈಗ ಒಂದು ಪ್ರಶ್ನೆ ಮುಂಚೆಯಿಂದ ಕೇಳಬೇಕು ಅಂತ ಅನ್ಕೋತಾ ಇದ್ದೆ. ಈಗ ಕುಡಿಯೋದು ತುಂಬ ಜನರಲ್ಲಿ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ. ಅದರಿಂದ ಪಾಪ ಕುಟುಂಬದವ್ರಿಗೆ ತುಂಬ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಈಗ ಕೆಲವರು ನಿಮ್ಮ ಹತ್ರ ಬರ್ಬೋದು, ಈಗ ಇವ್ರಿಗೆ ಕುಡಿಯೋದನ್ನ ಬಿಡಿಸಿ ಅದು ಹೇಗಾದರೂ ಪರಿಹಾರ ಮಾಡಿ ಅಂತ. ಈ ಥರ ಯಾವ್ದಾದ್ರು ವಿಚಿತ್ರ ಸಮಸ್ಯೆ ನಿಮ್ಮಲ್ಲಿ ಬಂದಿದೆಯಾ? ತುಂಬ ಜನ ಬಂದಿದ್ದಾರೆ, ತುಂಬ ಜನ ಪರಿಹಾರನೂ ಕಂಡುಕೊಂಡಿದ್ದಾರೆ.
ಏನಾಗುತ್ತೆ, ಈ ಕುಡಿತದಲ್ಲಿ ವ್ಯಕ್ತಿ ಬಿಗಿನಿಂಗ್ ಹಂತದಲ್ಲಿ ಈ ಕುಡಿತ ಇವೆಲ್ಲ ಚಟಗಳು, ವೈಯಕ್ತಿಕ ಚಟಗಳು, ಯಾರೇನು ಸುಮ್ಮನೆ ಬಂದಿರೋದಿಲ್ಲ. ಅದು ಅವರಿಗೆ ತಾವು ಸ್ವಇಚ್ಛೆಯಿಂದ ಟೇಸ್ಟ್ ಮಾಡಬೇಕು ಅಂತಾನೆ ಕುಡಿದು ಅದಕ್ಕೆ ಅಡಿಕ್ಷನ್ ಶುರು ಆಗಿರುತ್ತೆ. ಬಟ್ ಬಿಗಿನಿಂಗ್ ಹಂತದಲ್ಲಿ ಮೊದಲನೇ ದಿನಗಳಲ್ಲಿ ಒಂದು ಕಂಟ್ರೋಲಲ್ಲಿ ಇರ್ತಾರೆ, ಎಷ್ಟು ಬೇಕೋ ಅಷ್ಟು ಕುಡಿತಾರೆ, ತಂಪಾಡಿ ತಾವು ಮನೆಗೆ ಬರ್ತಾರೆ, ದಿನಚರಿ ಚೆನ್ನಾಗಿರುತ್ತೆ. ಕೆಲವು ವರ್ಷಗಳ ನಂತರ ಅವರಲ್ಲಿ ಆ ಕುಡಿತದ ಚಟ ಕಂಪ್ಲೀಟ್ ಹೆಚ್ಚಾಗಿ ಅದರಲ್ಲಿ ಮುಳುಗಿ ಹೋಗ್ಬಿಡ್ತಾರೆ. ಕರೆಕ್ಟ್. ಯಾವಾಗಲೂ 3 ಹೊತ್ತು ಕುಡಿತಾನೇ ಇರ್ತಾರೆ. ಬರೀ ಕಂಪ್ಲೀಟ್ ಕಂಟ್ರೋಲ್ ಕಳ್ಕೊಂಡು ಅವಾಚ್ಯವಾಗಿ ಬೈಯೋದು, ಅಲ್ಲಿ ಇಲ್ಲಿ ಬೀಳೋದು, ಅಥವಾ ಮನೆಗೆ ಬಂದು ಬರೀ ಜಗಳ ಮಾಡೋದು, ಇದೇ ನಡೀತಾ ಇರುತ್ತೆ. ಅಂಥವ್ರಲ್ಲಿ ಬಹಳಷ್ಟು ಜನ ಬಂದು ನನ್ನಲ್ಲಿ ಕೇಳ್ತಾರೆ, ನಮಗೆ ಕುಡಿತಾ ಬಿಡಿಸಿ ಅಂತ. ಈಗ ಕುಡಿತಾ ಬಿಡಿಸೋದು ದೊಡ್ಡದಲ್ಲ. ಇಲ್ಲಿ ಮೊದಲು ಜನ ತಿಳ್ಕೊಳ್ಬೇಕಾಗಿದ್ದೇನು ಅಂದರೆ, ಮೊದಲು ತನ್ನ ಹತೋಟಿಯಲ್ಲಿದ್ದ ವ್ಯಕ್ತಿ ಯಾಕೆ ಈ ರೀತಿ ಅತಿರೇಕಕ್ಕೆ ಹೋದ, ಇದನ್ನು ತಿಳ್ಕೊಬೇಕು. ಫಸ್ಟ್ ಮೂಲ ಕಾರಣ ತಿಳ್ಕೊಬೇಕು. ಸೊ ಇಲ್ಲೇನಾಗುತ್ತೆ ಅಂದರೆ, ಆ ವ್ಯಕ್ತಿ ಮೊದಲು ಕಂಟ್ರೋಲಲ್ಲಿದ್ದವನು ಆಮೇಲೆ ಕಂಟ್ರೋಲ್ ತಪ್ಪೋದಕ್ಕೆ ಇದು ಯಾವುದೋ ಒಂದು ಕಾರಣ ಇರುತ್ತೆ. ಅಂದರೆ ಆತ್ಮಗಳು ಒಬ್ಬ ವ್ಯಕ್ತಿಯ ದೇಹವನ್ನು ಸೇರೋಕ್ಕಿಂತ ಮುಂಚೆ ತನಗೆ ಬೇಕಾಗಿದ್ದು ಅವನ ದೇಹದಲ್ಲಿ ಸೇರ್ಕೊಂಡ್ಮೇಲೆ ಸಿಗುತ್ತೋ ಇಲ್ವೋ ಅನ್ನೋದನ್ನು ಅರ್ಥೈಸ್ಕೊಂಡು ಸೇರ್ಕೊಳ್ತಾವೆ ಹೊರತು ಸುಮ್ಮನೆ ಎಲ್ಲವೂ ಆತ್ಮಗಳು ಸೇರ್ಕೊಳ್ಳಲ್ಲ. ಈಗ ಕುಡಿತದ ಅಭ್ಯಾಸ ಇರತಕ್ಕಂಥ ಆತ್ಮಗಳು ಅದಕ್ಕೆ ಕುಡಿಬೇಕು. ಅದಕ್ಕೆ ಸೊ ಅದಕ್ಕೆ ಯಾರೋ ಒಬ್ಬ ಕುಡುಕನ್ನೇ ಸೇರ್ಕೋಬೇಕದು. ಅವೇನು ಮಾಡ್ತೇವೆ, ಅಂಥ ವ್ಯಕ್ತಿಯನ್ನು ಹುಡುಕಿ ಸೇರಿಕೊಂಡಾಗ ತನಗೆ ಬೇಕಾಗಿದ್ದನ್ನೇ ಯಥೇಚ್ಛವಾಗಿ ಬಯಸ್ಲಿಕ್ಕೆ ಶುರು ಮಾಡುತ್ತೆ. ಅದ್ರ ಜೊತೆಯಲ್ಲಿ ಈ ವ್ಯಕ್ತಿಯ ಕಂಟ್ರೋಲನ್ನು ಮೈನಸ್ ಮಾಡ್ತಾ ಮಾಡ್ತಾ ಅವನನ್ನು ತನ್ನ ತೆಕ್ಕೆಗೆ ತಗೊಂಡ ನಂತರ ತನಗೆ ಹೆಂಗೆ ಬೇಕೋ ಹಾಗೆ ಆತನನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಬಟ್ ವ್ಯಕ್ತಿತಃ ಅವನೇ ಮಾಡ್ತಾ ಇರೋದ್ರಿಂದ ನಮಗೇನು ಅನ್ಸುತ್ತೆ, ಅವನೇ ಕುಡಿತಿದ್ದಾನೆ, ಅವನಿಗೆ ಕಂಟ್ರೋಲ್ ಇಲ್ಲ, ಅವನೇ ಬೇಕಂತ ಕುಡಿತಾನೆ ಅಂತ ನಾವು ಅಂತ ಹೇಳ್ತೀವಿ. ಬಟ್ ರಿಯಾಲಿಟಿಲಿ ಹಾಗಿರಲ್ಲ. ಆತನ ಕಂಟ್ರೋಲ್ ಅವನಿಂದ ತಪ್ಪಿರೋದಕ್ಕೆ ಈ ಆತ್ಮಗಳ ಕಾರಣ ಇರುತ್ತೆ. ಸೊ ಅಂಥ ಆತ್ಮ ದೇಹವನ್ನು ಸೇರಿಕೊಂಡಾಗ ಈ ಆತ್ಮಚಿಕಿತ್ಸೆಯಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಇವನು ಯಾವಾಗಿಂದ ಈ ರೀತಿ ಆದ, ಯಾವಾಗಿಂದ ಕಂಟ್ರೋಲ್ ಕಳ್ಕೊಂಡ, ಇದಕ್ಕೇನು ಕಾರಣ, ಆಟ ಆಗಿದೆಯೋ, ಆತ್ಮ ಇದೆಯೋ, ಅಥವಾ ಜನ್ಮಾಂತರದ ಸಮಸ್ಯೆನೋ ಏನು ಅನ್ನೋದನ್ನು ನೋಡಿ ಅದನ್ನು ಬಗೆಹರಿಸಿದ್ರೆ ಕಾಲಕ್ರಮೇಣ ದಿನೇ ದಿನೇ ಅವನಲ್ಲಿ ಏನಾಗುತ್ತೆ, ಆ ಟೈಮ್ ಬಂದ ತಕ್ಷಣ ಮನಸ್ಸು ನಡಿ ಅಂತಿರುತ್ತೆ. ಕುಡಿತಾನೆ, ಸಂಜೆ ಆಯಿತು, ಮಧ್ಯಾಹ್ನ ಆಯಿತು, ಒಂದೊಂದು ಟೈಮಿಂಗ್ಸ್ ಇರುತ್ತೆ, ಮನಸ್ಸು ತಡೆಯೋದೇ ಇಲ್ಲ, ಅಲ್ಲಿ ಎಳೀತಾ ಇರುತ್ತೆ. ಆ ಎಳೆಯೋದು ಸೆಳೆತ ಕಡಿಮೆ ಆಗಿ ಹೋಗ್ಬಿಡುತ್ತೆ. ನಾವು ಆ ರೂಟನ್ನು ಕಂಡು ಹಿಡಿದು ಅದನ್ನು ಮೈನಸ್ ಮಾಡಿ ಕ್ಲಿಯರ್ ಮಾಡಿದಾಗ ಆಮೇಲೆ ಎಲ್ಲಿಗೆವರೆಗೂ ತಂದು ನಿಲ್ಲಿಸ್ಬೋದು ಅಂದರೆ, ನಾವು ಅವನ ಸ್ವಂತಿಕೆ ಎಷ್ಟಿತ್ತು ಮುಂಚೆ ಅಲ್ಲಿಗೆ ತಂದು ನಿಲ್ಲಿಸ್ಬಿಡ್ಬೋದು. ಅವ್ನು ಹೇಗೆ ತನ್ನ ಕಂಟ್ರೋಲ್ನಲ್ಲಿ ಸ್ವಾಧೀನದಲ್ಲಿ ಒಂದು ಸ್ವಲ್ಪ ಏನು ಕುಡಿತಾ ಇದ್ದ ಆ ಲೆವೆಲ್ಲಿಗೆ ಬರುತ್ತೆ. ಅಂದರೆ ಅವ್ನು ಸ್ವಇಚ್ಛೆಗೆ ಬಂದು ನಿಂತ್ಕೊಳ್ಳುತ್ತದು. ಸೊ ಇಲ್ಲಿಗೆ ವ್ಯಕ್ತಿ ತನ್ನ ಖಂಡಿತವಾಗಿ ಬಿಡಲೇಬೇಕು ಅನ್ನೋ ಆಸೆ ಇದ್ದರೆ ಅವನಿಗೆ ಸೆಲ್ಫ್ ಕಂಟ್ರೋಲ್ ವಾಪಸ್ ಬಂದಿರೋದ್ರಿಂದ ತಾನು ಡಿಸೈಡ್ ಮಾಡಿ ಬಿಟ್ಬಿಡ್ಬೋದು. ಅದಕ್ಕಿಂತ ಮೊದಲನೇ ದಿನಗಳಲ್ಲಿ ಅವನಿಗೆ ಗೊತ್ತಿರುತ್ತೆ ನಾ ಮಾಡ್ತಿರೋ ತಪ್ಪು, ನಾ ಕುಡಿಬಾರ್ದು ಅಂತ ಅವ್ನು ಎಷ್ಟೋ ಪ್ರಯತ್ನ ಮಾಡ್ತಿರ್ತಾನೆ. ಬಟ್ ಅದರಿಂದ ಹೊರಗಡೆ ಬರೋಕ್ಕೆ ಆಗ್ತಿರಲ್ಲ. ಯಾಕೆಂದರೆ ಇದೆಲ್ಲ ಒಳಗಡೆ ಇದ್ದಾಗ ಪ್ರೊವೋಕ್ ಮಾಡ್ತಿರುತ್ತೆ, ಅವನಿಗೆ ರೊಚ್ಚಿಗೆ ಎಬ್ಬಿಸ್ತಾ ಇರುತ್ತೆ, ಹೋಗೋ ನಡಿ ಅಂತ ದಬ್ತಾ ಇರುತ್ತೆ. ಅದನ್ನೆಲ್ಲ ತೆಗೆದು ಅವನಿಗೆ ಸೆಲ್ಫ್ ಕಂಟ್ರೋಲ್ ಬಂದ ಮೇಲೆ ವ್ಯಕ್ತಿ ಬಹಳಷ್ಟು ಜನ ಕುಡಿತವನ್ನು ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರು ಸ್ವಇಚ್ಛೆಯಿಂದ ಅವ್ರು ನಿಲ್ಲಿಸಲೇಬೇಕು ಅಂತ ಹಠ ಅವರಿಗೆ. ಆದರೆ ಇದು ಈ ಕಾರಣಾಂತರದಿಂದ ಆಗ್ತಿರಲ್ಲ. ಎಷ್ಟೋ ಜನನ ಅಡಿಕ್ಷನ್ ಸೆಂಟ್ರಿಗೆ ಹಾಕಿರ್ತಾರೆ, ಮೆಡಿಸಿನ್ ತೊಗೊಂಡಿರ್ತಾರೆ, ತಿಂಗಳಾನುಗಟ್ಟಲೆ ಅಲ್ಲಿ ಇರ್ತಾರೆ. ಬಟ್ ಹೊರಗೆ ಬರ್ತಿದ್ದಂಗೆ ಮತ್ತೆ ಅದೇ ಚಾಳಿ ಮಾಡ್ತಾರೆ ಅವರು. ಈ ರೂಟನ್ನು ಕಂಡು ಹಿಡಿದು ಕ್ಲಿಯರ್ ಮಾಡಿದ್ಮೇಲೆ ನಾ ಖಂಡಿತವಾಗಿ ಹೇಳ್ತೀನಿ ಅವರು ಕುಡಿಯೋದನ್ನು ನಿಲ್ಲಿಸ್ತಾರೆ. ಹತೋಟಿಗಂತೂ ಖಂಡಿತ ಬರ್ತಾರೆ. ನಮ್ಮ ಟ್ರೀಟ್ಮೆಂಟ್ ಆದಮೇಲೆ ಬೇಕಿದ್ರೆ ಅವ್ರಿಗೆ ಡಿಅಡಿಕ್ಷನ್ ಸೆಂಟ್ರಿಗೆ ಹಾಕಿದ್ರೆ ಅವ್ರು ಕಂಪ್ಲೀಟ್ ಬಿಟ್ಬಿಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವು ಎಷ್ಟೇ ಪ್ರಯತ್ನ ಮಾಡಿ ಅದಾಗೋದಿಲ್ಲ. ಯಾಕಂದ್ರೆ ಅದ್ರ ಮೂಲ ಕಾರಣ ಏನು ಅಂತ ಫಸ್ಟ್ ತಿಳ್ಕೊಬೇಕಲ್ಲ ನಾವು. ಹೌದು. ಸರಿ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ, ಹಾಗೆ ಆತ್ಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಸಮಸ್ಯೆಗಳ ಅನುಮಾನಕ್ಕೆ ಕೂಡ ಇವತ್ತಿನ ಸಂಚಿಕೆ ಉತ್ತರ ಕೊಟ್ಟಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಸಮಸ್ಯೆಗೆ ಪತ್ರ ಕೂಡ ಬರೀಬಹುದು. ಪತ್ರದ ಮೂಲಕ ನೀವು ಕೇಳುವಂತಹ ಪ್ರಶ್ನೆಯನ್ನು ನಾನು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಹತ್ರ ಕೇಳ್ತೀನಿ. ಹಾಗೆ ಅದಕ್ಕೆ ಪರಿಹಾರವನ್ನು ನೀವು ಕಾರ್ಯಕ್ರಮದ ಮೂಲಕ ತಿಳ್ಕೊಬಹುದು. ಇನ್ನು ಫೋನ್ ಸೆಷನ್ ಕೂಡ ಇರುತ್ತೆ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಫೋನ್ ಮೂಲಕ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೋಬಹುದು ಅಂತ ಹೇಳ್ತಾ, ನೇರವಾಗಿ ಕೂಡ ನೀವು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರನ್ನ ಭೇಟಿಯಾಗಬಹುದು. ಭೇಟಿಯಾಗೋಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ. ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.